ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ. ಈ ಅವಧಿಯ ಬಹುದೊಡ್ಡ ಆಘಾತ ಏನು ಹಾಗಾದ್ರೆ? ಲೋಕಸಭಾ ಚುನಾವಣೆ ಪ್ರಚಾರದ ಟೈಮಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲಿ ಸಿಡಿದಿರುವ ಬಿಗ್ ಸೀಕ್ರೆಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಕಾಂಗ್ರೆಸ್ನಲ್ಲಿರುವಂತಹ ಬಣಜಗಳ ಜಟಾಪಟಿ ಹೊಸದೇನೂ ಆಗಿ ಉಳ್ಕೊಂಡಿಲ್ಲ. ಈ ಎಲೆಕ್ಷನ್ ಸತ್ವ ಪರೀಕ್ಷೆ. ಸಿದ್ದರಾಮಯ್ಯನವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ಎರಡೂ ಕಡೆಯಿಂದ ಬಹುದೊಡ್ಡ ಪ್ರಯತ್ನ ನಡೀತಾ ಇದೆ ಅನ್ನೋದು ಗೊತ್ತಿರೋ ವಿಚಾರವೇ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಬಾಯ್ಬಿಟ್ಟು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಾನು ಇರಬೇಕೋ ಬೇಡವೋ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಆದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಉಳಿಸ್ಬೇಕಂದ್ರೆ ನಾವು ಈ ಸೀಟ್ ಗೆಲ್ಲಿಸ್ಬೇಕು ಅಂತ ವಿವಿಧ ಕ್ಷೇತ್ರಗಳಲ್ಲಿ ಮಾತಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಇದರ ನಡುವೆ ಡಿ ಕೆ ಶಿವಕುಮಾರ್ ಈಗ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ಡೆಲ್ಲಿ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ. ಎಲೆಕ್ಷನ್ ಪ್ರಚಾರದ ಹೊತ್ತಲ್ಲಿ ಮೈಸೂರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಡಿ ಕೆ ಶಿವಕುಮಾರ್ ಆಡ್ತಾ ಒಂದಿಷ್ಟು ರಹಸ್ಯಗಳನ್ನ ತೆರೆದಿಟ್ಟು ಬಿಡ್ತಾರೆ. ಅದಾದ್ಮೇಲೆ ಈಗ ಬೇಡ ಬಿಡಿ ಆ ಚರ್ಚೆ, ಆದ್ರೆ ಇದು ಸತ್ಯ ಅನ್ನುವಂಥ ಸಂದೇಶವನ್ನ ಓಪನ್ ಆಗಿರವಾನಿಸಿದ್ದಾರೆ. ಏನದು ಹಾಗಾದ್ರೆ? ಇದು ಎಲೆಕ್ಷನ್ ಸ್ಟ್ರಾಟಜಿಯೋ ಅಥವಾ ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕೋ? ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಒಳ್ಳೆಯ ಅವಕಾಶ ಒದಗಿ ಬಂದಿದೆ. ಬಿಜೆಪಿಯಲ್ಲಿ ಒಕ್ಕಲಿಗರಿಗೆ ಗೌಡ್ರಿಗೆ ಮಣೆ ಹಾಕ್ತಾ ಇದ್ದಾರಾ? ಅಲ್ಲ, ಟಿಕೆಟ್ ವಿಚಾರದಲ್ಲೂ ಅನ್ಯಾಯ ಆಗಿದೆ ಮತ್ತು ಒಕ್ಕಲಿಗ ಸಿಎಂನ ಇಳಿಸಿದವ್ರು ಯಾರು ಅಂತ ಗೊತ್ತು ಅನ್ನೋ ಜಟಾಪಟಿ ಎಲ್ಲ ಸುಮಾರು ದಿನಗಳಿಂದ ನಡೀತಾ ಇದೆ, ನೋಡ್ತಾ ಇದ್ದೀವಿ. ಚುಂಚಶ್ರೀ ಭೇಟಿ ಬೆನ್ನಲ್ಲೇ JDS ಮುಗಿದು ಹೋಗುತ್ತೆ, ಬಿಜೆಪಿಲಿ ಅವಕಾಶ ಇಲ್ಲ. ಹಾಗಾದ್ರೆ ಒಕ್ಕಲಿಗ ನಾಯಕತ್ವಕ್ಕೆ ಬಲ ತುಂಬಬೇಕಾದ್ರೆ ನೀವು ನನ್ನ ಕೈ ಬಲಪಡಿಸ್ಬೇಕು. ಈಗ ಒಂದು ರಹಸ್ಯ ಹೇಳ್ತೀನಿ ಕೇಳಿ ಅಂತ ಅವರು ತೆರೆದಿಟ್ಟಂಗಿದೆ ನೋಡಿ. ಡೆಲ್ಲಿಯಲ್ಲಿ ಆಲ್ರೆಡಿ ಎಲ್ಲ ತೀರ್ಮಾನ ಆಗಿಬಿಟ್ಟಿದೆ. ಸ್ವಲ್ಪ ಸಮಯ ಅಷ್ಟೇ ಕಾಯ್ಬೇಕಾಗಿರೋದು. ಈಗಾಗಲೇ ಏನೇನು ಆಗಬೇಕೋ ಎಲ್ಲ ತೀರ್ಮಾನ ಆಗಿದೆ. ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದಿದೆ. ಒಕ್ಕಲಿಗ ಸಮುದಾಯದವರು ನನ್ನ ಜೊತೆಗೆ ನಿಲ್ಲಬೇಕು ಈಗ ಅಷ್ಟೇ. ಭವಿಷ್ಯ ಇರೋದೇ ಕಾಂಗ್ರೆಸ್ನಲ್ಲಿ. JDS ಬಿಜೆಪಿಯಲ್ಲಿ ಏನು ಕಾಣಿಸ್ತಾ ಇಲ್ಲ ಒಕ್ಕಲಿಗರಿಗೆ. ಆಲ್ರೆಡಿ ಬೇಕಾದಷ್ಟು ಅನ್ಯಾಯ ಆಗಿಬಿಟ್ಟಿದೆ. ಸೊ ಹುಡುಕೊಂಡು ಬಂದಿದೆ, ಡೆಲ್ಲಿ ತೀರ್ಮಾನ ಮಾಡಿದೆ. ನೆನಪಿಟ್ಟುಕೊಳ್ಳಿ, ಮೈಸೂರು ಒಕ್ಕಲಿಗ ಅಭ್ಯರ್ಥಿಗೆ ಎಷ್ಟು ವರ್ಷಗಳ ಬಳಿಕ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ, ಕಳಿಸಿ ಅವರನ್ನ ಡೆಲ್ಲಿಗೆ ಅಂತ ಸಂದೇಶವನ್ನು ರವಾನಿಸುವ ಹೊತ್ತಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನೋದು ನಿರ್ಧಾರ ಆಗಿದೆ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂಗಾಯ್ತು ಅವರು. ನೀವು ಮಾಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ. ಚರ್ಚೆ ಬೇಡ, ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸಿಎಂ ಕುರ್ಚಿ ಅನ್ನುವ ಪದ ಒಂದು ಬಳಸಿಲ್ಲ, ಬಿಟ್ರೆ ಏನೇನಾಗಬೇಕೋ ಡೆಲ್ಲಿಯಲ್ಲಿ ತೀರ್ಮಾನ ಆಗಿಬಿಟ್ಟಿದೆ ಅನ್ನುವ ಮಾತನ್ನ ಆಡ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ಸೂತ್ರ ಮತ್ತೊಮ್ಮೆ ಖಚಿತ ಆದಂಗಾಯ್ತು. ಯಾಕಂದ್ರೆ ಮೊನ್ನೆಯಷ್ಟೇ ಸಂದರ್ಶನವೊಂದರಲ್ಲಿ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ನಾನು ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದುವರೆಗೆ ಅವರು 5 ವರ್ಷಕ್ಕೆ ನಾನೇ ಸಿಎಂ ಅನ್ನೋ ಹೇಳಿಕೆ ಕೊಟ್ಟಿದ್ದು ನೋಡಿದ್ವಿ. ಅವರ ಬೆಂಬಲಿಗರು ಕೂಡ ಅದೇ ವಿಚಾರವನ್ನ ಹೇಳಿಕೊಂಡು ಡಿ ಕೆ ಕ್ಯಾಂಪ್ಗೆ ತಿರುಗೇಟು ಕೊಟ್ಟಿದ್ದನ್ನು ನೋಡಿದ್ವಿ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಈ ಮಾತನ್ನ ಆಡಿದ್ರು. ಹೈಕಮಾಂಡ್ ಹೇಳಿದ್ರೆ ಮುಂದುವರಿಯೋದು, ಬಿಡಿ ಅಂದ್ರೆ ಬಿಡ್ಲೇಬೇಕಾಗತ್ತೆ, ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ಶಾಕಿಂಗ್ ಸ್ಟೇಟ್ಮೆಂಟ್ ಬಂತು ಮೊದಲ ಬಾರಿಗೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ. ಅದ್ರ ಬೆನ್ನಲ್ಲೇ ನಿರ್ಧಾರ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಿಡಿಸಿರುವ ಬಾಂಬ್. ಒಬ್ಬರಲ್ಲ ಇಬ್ಬರಲ್ಲ, ಇತ್ತೀಚೆಗೆ ಹೇಳಿರೋದು. ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿದ್ರು, 20 ಸೀಟ್ ಗೆಲ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡಬೇಕಾಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್. ಅಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಸ್ಟೇಟ್ಮೆಂಟ್. ಬಹಳಷ್ಟು ಜನ ಅದೇ ಮಾತಾಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇಂಥದ್ದೇ ಸುಳಿವನ್ನ ಕೊಟ್ಟಿದ್ರು. ನಾವೆಲ್ಲ ಒಗ್ಗೂಡಬೇಕು ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕೆ ಮುಖ್ಯಮಂತ್ರಿ ಕುರ್ಚಿಲಿ ಕೂರಿಸೋದಿಕ್ಕೆ ಅಂತ. ವರುಣಾದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರೇ ಹೇಳಿದ್ರು, ನಾನು ಇರಬೇಕೋ ಬೇಡವೋ, ಒಳ್ಳೆ ಲೀಡ್ ಕೊಡಿಸ್ತಿರೋ ಇಲ್ವೋ ನನ್ನ ತವರಲ್ಲಿ ಅಂತ. ಒಟ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಗಾಳಿ ಸುದ್ದಿ ಏನು ಹರಡಿತ್ತು, ಅದು ಗಾಳಿ ಸುದ್ದಿ ಅಲ್ಲ, ಸತ್ಯ. ಮತ್ತು ಲೋಕಸಭಾ ಚುನಾವಣೆ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಬೀಸಬಹುದು ಅನ್ನುವಂತಹ ಸ್ಪಷ್ಟ ಸುಳಿವು ಈಗ ಡಿ ಕೆ ಶಿವಕುಮಾರ್ ಅವರ ಬಿಗ್ ಸ್ಟೇಟ್ಮೆಂಟ್ ಮೂಲಕ ಸಿಗ್ತಿದೆ. ಇದರ ಪರಿಣಾಮ ಏನಾಗುತ್ತೆ? ಇಂತಹ ಸುಳಿವು ಸಿಕ್ಕ ಮೇಲೇನೆ ಬಿಜೆಪಿಯವರು ಸರ್ಕಾರ ಬದಲಾಗುತ್ತೆ ಅನ್ನುವಂಥ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದ.
ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವ್ರನ್ನ ಇಳಿಸುವ ಸಂದರ್ಭ ಬಂದರೆ ಅವರ ಕ್ಯಾಂಪ್ ಏನು ಮಾಡಬಹುದು, ಅಕಸ್ಮಾತ್ ಅವರು ಬಿಟ್ಟು ಕೊಡದೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಿ ಬಿಜೆಪಿಯವರು ಈಗ ಖುಷಿ ಪಡ್ತಿರೋದಾ ಗೊತ್ತಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರೇ ಸಿಡಿಸಿರುವ ಬಿಗ್ ಬಾಂಬ್ ಸಂಚಲನ ಸೃಷ್ಟಿ ಮಾಡ್ತಿದೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.